ಮಾಸ್ ಎಲ್ಲದಕ್ಕೂ ಸೂಪರ್. ಸ್ಟೋರಿ ಸ್ಕ್ರೀನ್ ಪ್ಲೇ ಏನಾದರೂ ಚೆನ್ನಾಗಿ ಎಲ್ಲ ಸೂಪರ್ ಸರ್. ನರೇಟಿಂಗ್ ಇಂದ ಹಿಡಿದು ಸೆಕೆಂಡ್ ಹಾಫ್ ಮಾತ್ರ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ಚೆನ್ನಾಗಿ ತಗೊಂಡೋಗಿದ್ದಾರೆ. ಡೈರೆಕ್ಷನ್ ಮಾತ್ರ ವಿಜಯ್ ಕಾರ್ತಿಕ್ ಹ್ಯಾಟ್ಸ್ ಆಫ್, ಆಲ್ ಇನ್ ಒನ್. ಸುದೀಪ್ ಸರ್ ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ, ಅವರು ಎಲ್ಲ ಅಚೀವ್ ಮಾಡಿಬಿಟ್ಟಿದ್ದಾರೆ. ಆಲ್ ಇನ್ ಒನ್. ಆ ಕ್ಯಾರೆಕ್ಟರ್ ಸೂಪರ್. ಮಾರ್ಕಂಡೇಯ ಮಾರ್ಕೆ ಸೂಪರ್. ಎಲ್ಲ ಚೆನ್ನಾಗಿದೆ ಸರ್. ಬಟ್ ಸುದೀಪ್ ಸರ್ ಒನ್ ಮ್ಯಾನ್ ಶೋ ಅಂತಾನೆ ಹೇಳ್ಬೋದು ಸರ್. ನಿಜವಾಗ್ಲೂ ಥಿಯೇಟರ್ಸ್ ಕೂಡ ಬಂದು ನೋಡೋ ಅಂಥ ಮೂವಿ 100% ಗೆದ್ದಿದೆ. ಥಿಯೇಟರ್ಸು ಬಂದು ನೋಡಬೇಕು, ಆ ಥರ ಇದೆ. ಚೆನ್ನಾಗಿ ಮಾಡಿದ್ದಾರೆ ಸರ್. ಯಾವ್ದ್ರಲ್ಲೂ ಏನು ತಪ್ಪು ಅದು ಇದು ಅಂತ ಏನು ಹೇಳೋಕ್ಕಾಗಲ್ಲ. ಪಕ್ಕ ಎಂಗೇಜಿಂಗ್ ಆಗಿದೆ ಸ್ಕ್ರೀನ್ ಪ್ಲೇ ಎಲ್ಲ. ಅದು ಹೇಟರ್ಸ್ ಬಂದು ನೋಡಬೇಕು ಆ ಥರ ಇದೆ. ಹೌದು, ಹೇಟರ್ಸು ಬಂದು ನೋಡಬೇಕು ಅಂದರೆ ಅವರು ಇಷ್ಟಪಡ್ತಾರೆ. ಲೈಕ್ ನೆಗೆಟಿವ್ ಆಗಿ ಹೇಳ್ತಿಲ್ಲ, ಪಾಸಿಟಿವ್ ಆಗಿ ಟರ್ನ್ ಮಾಡ್ತಾ ಇದ್ದೀವಿ. ಹೇಟರ್ಸ್ ಕೂಡ ಬಂದು ನೋಡ್ತಾರೆ. ಪಕ್ಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅದರಲ್ಲಂತೂ ಪಕ್ಕ 100%. ಮತ್ತೆ ಯಾರು ಸ್ಟಾರ್ ವಾರ್ ಎಲ್ಲ ಒಂದೇ ಇಲ್ಲ. ಎಲ್ಲರೂ ಬೇರೆ ಬೇರೆ ಅಭಿಮಾನಿಗಳೇ. ಸುದೀಪ್ ಸರ್ ಅಭಿಮಾನಿ, ನಾನು ಅಪ್ಪಬಾಸ್ ಫ್ಯಾನು, ನಾನು ದರ್ಶನ್ ಸರ್ ಫ್ಯಾನ್, ಎಲ್ಲರೂ ಕನ್ನಡ ಸಿನಿಮಾ ನೋಡಬೇಕು, ಬೆಳೆಸಬೇಕು ಅಷ್ಟೇ. ಈ ತರ ಥಿಯೇಟರ್ ತುಂಬ್ತಾ ಇರಬೇಕು ಎಲ್ಲರೂ ಫಿಲಮ್ನು. ನೆಕ್ಸ್ಟ್ 45 ಹೋಗ್ತೀವಿ, ಅದು ಕೂಡ ಸಪೋರ್ಟ್ ಮಾಡ್ತೀವಿ. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರು ವಾರು ಯಾಕೆ ನಾವು ಒಂದೇ ಇಲ್ಲಿ ಇಷ್ಟೇ ಸರ್. ಫೈನಲ್ ಆಗಿ ಸಾಂಗ್ಸು ಡ್ಯಾನ್ಸ್ ಎಲ್ಲ ಹೇಗಿದೆ ಸರ್? ಅಲ್ಟಿಮೇಟ್ ಸರ್. ಅದೇ ಹೈಲೈಟ್ ಆಫ್ ದಿ ಮೂವಿ. ಸಾಂಗು, ಡ್ಯಾನ್ಸಿಂಗ್ ಎಲ್ಲ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಸರ್. ಏನು ಡ್ರಾಬ್ಯಾಕ್ ಏನು ಇಲ್ಲ, ಬಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಪಕ್ಕ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಒಂದು ಮಾತು ಹೇಳ್ಬೋದು ಅಷ್ಟೇ. ಎಲ್ಲ ಬ್ಯಾಕ್ ಗ್ರೌಂಡ್ ಸ್ಕೋರ್, ಮ್ಯೂಸಿಕ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ. ಯಾವುದು ಇಲ್ಲ ಅಂತಿಲ್ಲ. ಒಂದೇ ಒಂದು ಬರುತ್ತೆ ಸರ್, ಮೇಕ್ ಅವೇ ಟು ಭಾಷಾ ಅಂತ ಸಕ್ಕತ್ತಾಗಿದೆ. BGM ಸೂಪರ್ ಆಗಿ ಮಾಡಿದ್ದಾರೆ ಅಜ್ನೇಶ್ ಅವರು. ಮ್ಯಾಕ್ಸ್ ಇದು ಪ್ರೀಕ್ವೆಲ ಸೀಕ್ವೆಲ ಸರ್ ಒಂದಕ್ಕೊಂದು ಲಿಕ್ ಇಲ್ಲ. ಕಂಪ್ಲೀಟ್ಲಿ ಡಿಫ್ರೆಂಟ್ ಬ್ಯಾಕ್ ಡ್ರಾಪ್ ಇದು. ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರು. ಒಂಚೂರು ಲಿಂಕ್ ಇಲ್ಲ. ಇದೇ ಕಂಪ್ಲೀಟ್ ಡಿಫ್ರೆಂಟ್ ಸ್ಟೋರಿ. ಬೋತ್ ಆರ್ ನೈಸ್. ನೋ ಕಂಪಾರಿಸನ್. ಮಾರ್ಕೆ ಬೇರೆ, ಮಾರ್ಕಂಡಯ್ಯನೇ ಬೇರೆ. ಮ್ಯಾಕ್ಸೇ ಬೇರೆ, ಮಾರ್ಕೆ ಬೇರೆ ಸರ್. ಮ್ಯಾಕ್ಸ್ ಅಲ್ಲಿ ಒನ್ ನೈಟ್ ಸ್ಟೋರಿ, ಇದು ಡೇ ಅಂಡ್ ನೈಟ್ ಮಿಕ್ಸ್ ಮಾಡಿದ್ದಾರೆ. ಬಟ್ ಇದರಲ್ಲೇನೋ ಏನು ಮೆಸೇಜ್ ತೋರಿಸಿದ್ದಾರೆ ಅಷ್ಟೇ. ಮಕ್ಕಳಿಗೋಸ್ಕರ, ಸಮಾಜಕ್ಕೋಸ್ಕರ ಫೈನಲ್ ಆಗಿ ಏನ್ ಮಾತಾಡ್ತಾನೆ ಅನ್ನೋದೊಂದೇ ಬಾಕಿ. ಆಬ್ವಿಯಸ್ಲಿ ಎಲ್ಲರೂ ಬರೇ ಸಸ್ಪೆಂಡ್ ಆಗಿರೋ ಪೊಲೀಸ್ಗೆ ಪೀಪಲ್ ಮೇಲೆ ಎಷ್ಟು ಕನ್ಸರ್ನ್ ಇರೋದು ತೋರಿಸ್ತಾರೆ.